ಕರಾವಳಿಯಲ್ಲಿ ಹಬ್ಬಗಳಿಗೆ ಬರವಿಲ್ಲ. ಆರಾಧನೆಗೆ ಹಲವು ಬಗೆ, ಗಿಡ ಮರ ಬಳ್ಳಿ ಕಲ್ಲು ಹೀಗೆ ಎಲ್ಲದರಲ್ಲೂ ದೈವತ್ವವನ್ನ ಕಂಡುಕೊಂಡ ಸಂಸ್ಕೃತಿ ನಮ್ಮದು. ಆಷಾಢ ಶ್ರಾವಣದಲ್ಲಿ ಪ್ರಕೃತಿಯನ್ನ ಆರಾಧಿಸುತ್ತೇವೆ. ಈ ಸಮಯದಲ್ಲಿ GSB ಸಮಾಜದವರು ಮುತ್ತೈದೆ ಭಾಗ್ಯಕ್ಕಾಗಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಪ್ರಕೃತಿಗೆ ನಮನ ಸಲ್ಲಿಸಲು ಗೌಡವ ಸಾರಸ್ವತ ಬ್ರಾಹ್ಮಣ ಸಮುದಾಯದ ಮಹಿಳೆಯರು ನಡೆಸುವ ಪೂಜೆಯೇ ಚೂಡಿ ಪೂಜೆ. ಜಟಿ ಜಟಿ ಮಳೆ, ಪ್ರಕೃತಿ ಮೈತುಂಬಿ ಎಲ್ಲೆಲ್ಲೂ ಹಸಿರು ಸೆರಗು ಹೊದ್ದಂತೆ ಕಾಣ್ತದೆ. ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರ ಮತ್ತು ಭಾನುವಾರ ಈ ಪೂಜೆಯನ್ನು ನಡೆಸಲಾಗ್ತದೆ. ಮುತ್ತೈದೆಯರು ಮುಂಜಾನೆ ಸ್ನಾನ ಮಾಡಿ ಬಂದು ತುಳಸಿ ಕಟ್ಟೆ ಬಳಿ ರಂಗೋಲಿ ಹಾಕಿದ ನಂತರ ಮನೆಯ ಹೊಸ್ತಿಲಲ್ಲಿ ಶೇಡಿ ಬರೆಯುತ್ತಾರೆ. ಪ್ರಕೃತಿಯಲ್ಲಿ ಸಿಗೋ ಕರವೀರ, ಅಗತೆ, ಕಾಗೆಕಣ್ಣು, ಶಂಖ ಪುಷ್ಪ, ಗರಿಕೆ, ರತ್ನಗಂಧಿ ಹೂಗಳನ್ನು ತಂದು ತುಳಸಿ ಕಟ್ಟೆ ಮುಂದೆ ಅರಸಿನ ಕುಂಕುಮ ಅಕ್ಷತೆ ಕಾಳಿನ ಜೊತೆಗೆ ಆರತಿ ಎತ್ತಿ ಪೂಜೆ ಮಾಡಲಾಗ್ತದೆ. ತುಳಸಿಯಲ್ಲಿ ಶ್ರಾವಣ ಮಾಸದಲ್ಲಿ ಮುಕ್ಕೋಟಿ ದೇವರು ನೆಲೆಸ್ತಾರೆ ಎಂಬ ನಂಬಿಕೆಯ ಆಧಾರದಲ್ಲಿ ಈ ಪೂಜೆಯನ್ನು ವಿಜೃಂಭಣೆಯಿಂದ ನಡೆಸಲಾಗ್ತದೆ. ಹೊಸದಾಗಿ ಮದುವೆಯಾದ ಸೊಸೆ, ಅತ್ತೆ ಮತ್ತು ಅಮ್ಮನ ನಿರ್ದೇಶನದಂತೆ ಪೂಜೆ ನಡೆಸ್ತಾರೆ. ತಾನು ಹುಟ್ಟಿದ ಮನೆ ಮತ್ತು ಮದುವೆಯಾಗಿ ಬಂದ ಮನೆಯಲ್ಲಿ ಸದಾ ಸಮೃದ್ಧಿ ನೆಲೆಸಲಿ ಎಂದು ಪೂಜೆ ಸಲ್ಲಿಸುತ್ತಾರೆ. ಪೂಜಿಸಿದ ಚೂಡಿಯನ್ನ ಮುಳಿದ ಮುತ್ತೈದೆಯರು ತಮ್ಮ ಪತಿಗೆ ವೀಳ್ಯ ನೀಡಿ ಆಶೀರ್ವಾದ ಪಡೆಯುತ್ತಾರೆ. ನಂತರ ಮನೆಯ ಹಿರಿಯರಿಗೆ ಮತ್ತು ಸಂಬಂಧಿಕರಿಗೆ ಚೂಡಿಯನ್ನ ನೀಡುತ್ತಾರೆ. ಪತಿಯ ಆರೋಗ್ಯ ಚೆನ್ನಾಗಿರುವ ಮೂಲಕ ಮುತ್ತೈದೆತನ ಉಳಿಯಲಿ ಎಂಬ ಉದ್ದೇಶದ ಜೊತೆಗೆ ದಾಂಪತ್ಯ ಜೀವನವು ಸಮರಸದಿಂದ ಕೂಡಿರಲಿ ಎನ್ನುವ ಹಾರೈಕೆ ಈ ಪೂಜೆಯ ವಿಶೇಷತೆ. ಜೊತೆಗೆ ಜೀವನದಲ್ಲಿ ಸಹಕರಿಸುತ್ತಿರುವಂತಹ ಪ್ರಕೃತಿಗೆ ನಮನ ಸಲ್ಲಿಸುವುದು ಈ ಪೂಜೆಯ ಇನ್ನೊಂದು ವೈಶಿಷ್ಟ್ಯತೆ. मेरे प्रकाश